ನನಗಿರೋ ದೊಡ್ಡ ಪ್ರಶ್ನೆ 2026 ಏನು ಹೇಳುತ್ತೆ ಸಂಖ್ಯಾಶಾಸ್ತ್ರದ ಪ್ರಕಾರ ಅಂತ ತಿಳ್ಕೋಬೇಕು ಅಂತ. ಬಟ್ ಅದಕ್ಕಿಂತ ಮುಂಚೆ ಈ ಸಂಖ್ಯಾಶಾಸ್ತ್ರವನ್ನು, ನ್ಯೂಮರಾಲಜಿಯನ್ನು ನಾವು ಯಾಕೆ ನಂಬಬೇಕು? ಏನಿದು? ಯಾವುದೇ ಒಂದು ಮನುಷ್ಯ ಆರೋಗ್ಯ ನೋಡಬೇಕಾದ್ರೆ ಅವನ ಎತ್ತರ ಎಷ್ಟು ಅಂತಾರೆ ನಂಬರ್ಸ್ ಬಂತ ಅಲ್ಲಿ. ಹೌದು. ಈಗ ನಿಮಗೆ ಹುಷಾರಿದೆಯಾ ಅಂತ ನೋಡೋಕೆ ಒಂದು ಥರ್ಮಾಮೀಟರ್ ಇರ್ತಾರೆ. ಥರ್ಮಾಮೀಟರ್ ತೆಗೆದು ನೋಡ್ತಾರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ. ದೇರ್ ಇಸ್ ಎ ನಂಬರ್ ದೇ. ಡಾಕ್ಟರ್ ಹತ್ರ ಹೋದ್ರೆ ನೀವು ಊಟ ಎಷ್ಟಪ್ಪ ತಗೊಳ್ತೀವಿ ಅಂದ್ರೆ ಇಷ್ಟೇ ಕ್ಯಾಲರಿ ಇರ್ಬೇಕು ನಮಗೆ. ಹೌದು. ಕ್ಯಾಲರಿಲಿ ಮಾತಾಡ್ತಾರೆ. ಎಗೇನ್ ದೇರ್ ಇಸ್ ಎ ನಂಬರ್. ಯಾವುದೇ ನಾವು ಇವನ್ ನಾವು ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಸ್ ಒಂದು ಇಂಡಿಕೇಶನ್ಸ್ ಇರುತ್ತೆ ಅವ್ರಿಗೆಲ್ಲ. ಆ ಕಾರಿನ ಹೈಟ್ ಇಷ್ಟೇ ಇರಬೇಕು ಅಂತ, ಕಾರಿನ ವಿಡ್ತ್ ಇಷ್ಟೇ ಇರಬೇಕು ಅಂತ, ಲೋಡ್ ಇಷ್ಟೇ ಇರಬೇಕು ಅಂತ. ದಿ ಎಂಟೈರ್ ಯೂನಿವರ್ಸ್ ಸ್ಟಾರ್ಟೆಡ್ ವಿತ್ ದಟ್ ನಂಬರ್ಸ್. ನಂಬರ್ ಇಲ್ಲದೆ ಯೂನಿವರ್ಸ್ ಇಲ್ಲವೇ ಇಲ್ಲ. ಸೊ ಆ ನಂಬರ್ಸ್ ಅಲ್ಲಿ ಒಂದು ಶಕ್ತಿ ಇದೆ. ಈಗ ನೀವು ಸಾಫ್ಟ್ವೇರ್ ಕೋಡಿಂಗ್ ಅಂತ ನಾವು ತಗೊಳ್ತೀವಿ. ದರ್ ಮೆನಿ ಸಾಫ್ಟ್ವೇರ್ ಪೀಪಲ್. ಅವ್ರ ನೀವು ಕೋಡಿಂಗ್ ಕೇಳಿ, ದೇ ಯೂಸ್ ದಟ್ 01011000 ಕೋಡಿಂಗ್ ಮಾಡ್ತಾರೆ. ದಟ್ ಕೋಡಿಂಗ್ ಈಸ್ ಆಲ್ಸೋ ನ್ಯೂಮರಾಲಜಿ. ಆಮೇಲೆ ಹಳೆ ಕಾಲದಲ್ಲಿ ಈ ಅನೇಕರು ಈ ಜ್ಯೋತಿಷ್ ಹತ್ರ ಹೋಗ್ತಾ ಇದ್ರು, ತಾಯ್ತಾ ಬರ್ಕೊಡಿ ಅಂತ. ಅವಾಗ ಒಂದು ಸ್ಕ್ವೇರ್ ಹಾಕ್ತಾರೆ. ಸ್ಕ್ವೇರ್ ಹಾಕ್ಬಿಟ್ಟು ಹಿಂಗ್ ಒಂದು ಟ್ರಯಾಂಗಲ್ ಹಾಕಿ ಏನೋ ನಂಬರ್ಸ್ ಅದರೊಳಗೆ ನಂಬರ್ಸ್ ಹಾಕ್ತಾರೆ. ದಟ್ ನಂಬರ್ ವೈಬ್ರೇಷನ್ ವಿಲ್ ಕನ್ವರ್ಟ್ ದಿ ನೆಗೆಟಿವಿಟಿ ಟು ಪಾಸಿಟಿವಿಟಿ. ಸೊ ಆ ಒಂದು ತಾಯ್ತಾ ಹಾಕ್ಸ್ಕೊಂಡ್ ಬಂದ್ವಿ ಅಂದ್ರೆ ತಾಬೀಸ್ ಅಂತ ಕರೀತಾರೆ. ಇಸ್ಲಾಂದವ್ರದ್ದು, ಮುಸ್ಲಿಂ ತಾಬೀಸ್ ಯೂಸ್ ಮಾಡ್ತಾರೆ. ಆಮೇಲೆ ಇಫ್ ಯು ಗೋ ಟು ಕ್ರಿಶ್ಚಿಯಾನಿಟಿ, ಅಲ್ಲಿ ಅವ್ರದ್ದು ಗೇಬ್ರಿಯಲ್ಲು, ಆಗ್ರಲಾ ಮತ್ತೆ ಏರಿಯಲ್ ಈ ನಂಬರ್ಸ್ ಯೂಸ್ ಮಾಡಿ ಅಬ್ರಕಡಬ್ರ ಅಂತ ಬಂದಿರೋದೇ ಅಲ್ಲಿಂದ. ಸೊ ಹೌ ಟು ರೈಟ್ ಅಬ್ರಕಡಬ್ರ, ಅದು ನಂಬರ್ ಸ್ಪೆಸಿಫಿಕೇಶನ್ ಅಲ್ಲೇ ಬರುತ್ತದು. ಬೇಸ್ಡ್ ಆನ್ ದಿಸ್ ಏನಾಗುತ್ತೆ, ನಂಬರ್ ಹ್ಯಾಸ್ ಗಾಟ್ ವೈಬ್ರೇಷನ್, ನಂಬರ್ ಹ್ಯಾಸ್ ಗಾಟ್ ಸ್ಟ್ರೆಂತ್. ನಂಬರ್ಸ್ಗೆ ಸ್ಟ್ರೆಂತ್ಗೆ ಬಹಳ ವಿಶೇಷವಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಿಕೋಲಸ್ ಟೆಸ್ಲಾ ಅಂತ ಬಹಳ ವಿಶೇಷವಾಗಿರ್ತಕ್ಕಂಥ ಒಬ್ಬ ವಿಜ್ಞಾನಿ ಇದ್ದ. ಅವನು ದಿ ಎಂಟೈರ್ ವರ್ಲ್ಡ್ ಈಸ್ ವಿತ್ 3 ಕಾನ್ಸೆಪ್ಟ್, ಆ ಟ್ರಯಾಂಗಲ್ ಕಾನ್ಸೆಪ್ಟ್ ಆಫ್ 369 ಅಂತ ಕರೀತಾನೆ. ದಿ ಎಂಟೈರ್ ಯೂನಿವರ್ಸ್ ಹೋಲ್ಡ್ಸ್ ದಿಸ್ ಟ್ರಯಾಂಗಲ್ ಆಫ್ 369. ನಾವು ಏನೇ ಮಾಡಿದ್ರು ಕೂಡ ಈ 369 ಕಾಂಬಿನೇಷನ್ ಅಲ್ಲೇ ನಮಗೆ ಬರುತ್ತೆ. ದಿಸ್ ಇಸ್ ದಿ ಯೂನಿವರ್ಸಲ್ ನಂಬರ್ ಅಂತ ನಿಕೋಲಸ್ ಟೆಸ್ಲಾ ಹೇಳಿದ್ದಾರೆ. ಇಫ್ ಯು ಟೇಕ್ ಎನಿ ವರ್ಕಿಂಗ್ ಆಫ್ ದಿ ಮಷೀನ್, ದೆಲ್ ಬಿ 369 ಕಾಂಪೋನೆಂಟ್ ಅಂತ ಕರೀತಾರೆ, ಟ್ರಯಾಂಗಲ್ ಅಲ್ಲಿ ಕರೀತಾರೆ. ನಾವು ಸರ್ಕಲ್ ಅಂತ ನಾವು ಕರಿತೀವಿ. ಸರ್ಕಲ್ ಅಂದ್ರೆ ನಮ್ಮ ಬ್ರಹ್ಮಾಂಡ. ಬ್ರಹ್ಮಾಂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮ್ಗೆ ಅಲ್ಲಿ ಟ್ರಯಾಂಗಲ್ ಇರಲೇಬೇಕು. ಯಾಕಂದ್ರೆ 3 ಪಾಯಿಂಟ್ಸ್ ಇರುತ್ತೆ, ಇಲ್ಲೊಂದು ಪಾಯಿಂಟ್. ಅದು ಈಕ್ವಿ ಡಿಸ್ಟೆನ್ಸ್ ಅಲ್ಲಿ ಕವರ್ ಆದ್ರೆ ಸರ್ಕಲ್ದು ಡಿಸ್ಟೆನ್ಸ್ ಗೊತ್ತಾಗುತ್ತೆ. ಈ ಸರ್ಕಲ್ ಸಿಮಿಟ್ರಿಕ್ ಆಗಿದೆ ಅಂತ, ಒಂದು ಪರ್ಫೆಕ್ಟ್ ಸರ್ಕಲ್ ಮೆಜರ್ ಮಾಡೋದೇ ಟ್ರಯಾಂಗಲ್ ಇಂದ. ದಟ್ ಈಸ್ ವೈ ವಿ ಕಾಲ್ ಇಟ್ ಎಸ್ ಟ್ರಿಗ್ನಾಮೆಟ್ರಿ. ಸೊ ಆ ಟ್ರಿಗ್ನಾಮೆಟ್ರಿ ಏನಾಗುತ್ತೆ, ಟ್ರಿಗ್ನಾಮೆಟ್ರಿ ಹ್ಯಾಸ್ ಗಾಟ್ ದಟ್ ಸೀಕ್ವೆನ್ಸ್. ಅದಕ್ಕೆ ಈ ಕಡೆ 60 ಡಿಗ್ರಿ, ಈ ಕಡೆ 60 ಡಿಗ್ರಿ, ಈ ಕಡೆ 60 ಡಿಗ್ರಿ. ಸೊ ಆ ಟ್ರಯಾಂಗಲ್ ಕರೆಕ್ಟ್ ಆಗಿದ್ರೆ ಸರ್ಕಲ್ ಇಸ್ ಪರ್ಫೆಕ್ಟ್ ಅಂತ ಅರ್ಥ. ಆ ಸರ್ಕಲ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಎಲಿಪ್ಟಿಕಲ್ ಆರ್ಬಿಟ್ ಅಂತ ಕರೀತಾರೆ. ಆ ಎಲಿಪ್ಟಿಕಲ್ ಆರ್ಬಿಟ್ ಆದಾಗ ಟ್ರಿಗ್ನಾಮೆಟ್ರಿ ತಗೊಂಡ್ಬರ್ತೀವಿ. ಸೈನ್ ಥೀಟಾ, ಕಾಸ್ ಥೀಟಾ, ಕೋಸಿಕೆಂಟ್ ಥೀಟಾ, ಟ್ಯಾನ್ ಥೀಟಾ ಅಂತ ತಗೊಂಡ್ಬರ್ತೀವಿ. ಪರ್ಫೆಕ್ಟ್ ಆಗಿದ್ದಾಗ ಇಟ್ ಇಸ್ ಎ ಪರ್ಫೆಕ್ಟ್ ಸರ್ಕಲ್ ಅಂತ ಕರಿತೀವಿ. ಆಲ್ ಸರ್ಕಲ್ ಆಂಗಲ್ಸ್ ನೋಡೋದೇ ಟ್ರಯಾಂಗಲ್ ಇಂದ. ಸೊ ದಿಸ್ ಟ್ರಯಾಂಗಲ್ 369 ಕಾಂಪೊನೆಂಟ್ ಇಂದಲೇ ಉದ್ಭವ ಆಗಿರುತ್ತೆ. ಅದೊಂದು. ಹಾಗೆ ಸಂಖ್ಯೆಯಲ್ಲಿ ಅತ್ಯಂತ ವಿಶೇಷವಾಗಿರೋದು ನಮ್ಮ ಸೊನ್ನೆ ಕಂಡಿರ್ತಕ್ಕಂಥದ್ದು ಭಾರತದವರು ಅಂತ ನಾವು ಹೆಮ್ಮೆಯಿಂದ ಎಲ್ಲರಿಗೂ ಗೊತ್ತದು. ತುಂಬಾ ಜನ ಹೇಳ್ತಾ ಇರ್ತಾರೆ ಭಟ್ಟಾಚಾರ್ಯ, ಭಟ್ಟಾಚಾರ್ಯ ಅಂತ ನಾವು ಕರಿತೀವಿ. ಆರ್ಯ ಭಟ್ಟಾಚಾರ್ಯ ಅವರು ಸಂಖ್ಯೆನ ಕಂಡುಹಿಡಿದ್ರು ಅಂತ ಹೇಳ್ತಾರೆ. ಆದರೆ 0 ಕೊಟ್ಟಿದೆ ಭಾರತ ಅಂತ ಹೇಳ್ತಾರೆ. ಎಲ್ಲರೂ 1 to 9 ಕೊಟ್ಟರು, ನಾವು 0 ಕೊಟ್ವಿ ಅಂತ. ಅದಕ್ಕೆ ಅದು ಒಂಥರ ತಮಾಷೆಗೆ ಹೇಳ್ತಾರೆ, 1ಗೆ ಜಾಸ್ತಿ ವ್ಯಾಲ್ಯೂನ, 0ಗೆ ವ್ಯಾಲ್ಯೂ ಜಾಸ್ತಿ. 0 ಸರ್, 1 ನಂತರ 0 ಬಂದ್ರೇನೆ ವ್ಯಾಲ್ಯೂ. ಅದಕ್ಕೆ ಯಾವ ತರ ಅಂತಂದ್ರೆ, ಅದೇ 1ಗೆ ಹಿಂದೆ 0 ಹಾಕಿದ್ರೆ ವ್ಯಾಲ್ಯೂಲೆಸ್, ಮುಂದೆ ಹಾಕಿದ್ರೆ ವ್ಯಾಲ್ಯೂ ಅಂತ ಹೇಳ್ತಾರೆ. ಸೊ ಅದು ಪ್ರಿಫಿಕ್ಸಾ ಸಫಿಕ್ಸಾ ಅಂತ ಕರೀತಾರೆ. ಸೊ ವೆನೆವರ್ 0 ಇಸ್ ಸಫಿಕ್ಸ್, ದೆನ್ ಇಟ್ ಹ್ಯಾಸ್ ಗಾಟ್ ವ್ಯಾಲ್ಯೂ. ಪ್ರಿಫಿಕ್ಸ್ ಆದಾಗ ಅದ್ರ ವ್ಯಾಲ್ಯೂ ಕಳ್ಕೊಳ್ಳುತ್ತೆ. 1ಗೆ ವ್ಯಾಲ್ಯೂ ಬೇಕು ಅಂತಂದ್ರೆ ಮುಂದೆ 0 ಹಿಂದೆ 0 ಸಾಕ್ಬಾರ್ದು ಅಂತ ಹೇಳ್ತಾರೆ. ಸೊ ದಟ್ ಇಸ್ ದಿ ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್ ಅಲ್ಲಿ 0 ಅನ್ನೋದು ನಮ್ಮ ಯೂನಿವರ್ಸ್ ಒಂದು ಇಂಪಾರ್ಟೆಂಟ್ ಅಂಗ. ಯಾಕಂದ್ರೆ ನಮ್ಮ ಎಂಟೈರ್ ಯೂನಿವರ್ಸ್ ಈಸ್ ಹ್ಯಾವಿಂಗ್ ಎ ಕಂಪ್ಲೀಟ್ ಸರ್ಕಲ್ಡ್ ಮೆಥಡಾಲಜಿಲೇ ಬಂದಿದೆ, ಟ್ರಯಾಂಗಲ್ ಮೆಥಡಾಲಜಿ ಇಲ್ಲ. ಸೊ ಈ ಸರ್ಕಲ್ಡ್ ಮೆಥಡಾಲಜಿನೇ ನಾವು ಬ್ರಹ್ಮಾಂಡ ಅಂತ ಕರಿತೀವಿ. ಬ್ರಹ್ಮಾಂಡ ಅಂದ್ರೆ ಬ್ರಹ್ಮ ಪ್ಲಸ್ ಅಂಡ ಅಂತ ಹೋಗಿದೆ. ಅಂಡ ಅಂದ್ರೆ ಅದು ಸರ್ಕಲ್ ಇರ್ತಕ್ಕಂಥದ್ದು. ಈ ಬ್ರಹ್ಮ ಈಸ್ ನಾಲೆಜ್, ಅಂಡ ಈಸ್ ವೆಲ್ತ್. ವೆನ್ ನಾಲೆಜ್ ಅಂಡ್ ವೆಲ್ತ್ ಎರಡೂ ಸೇರಿದ್ರೆ ನಾವಿರ್ತಕ್ಕಂಥ ಈ ಬ್ರಹ್ಮಾಂಡ. ಸೊ ಈ ಬ್ರಹ್ಮಾಂಡ ಸರ್ಕಲ್ ಆಗಿದೆ ಅಂತ ಹೇಳ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಗೋಳ, ಅಂಡ ಅಂತ ಕರೀತಾರೆ. ಎವ್ರಿಥಿಂಗ್ ಇಸ್ ಸರ್ಕಲ್. ಬಟ್ ಇಲ್ಲಿ ಒಂದು ಚೇಂಜ್ ಇದೆ, ಸ್ವಲ್ಪ ಫ್ಲಾಟನ್ ಆಗಿದೆ. ಯಾಕೆ ಫ್ಲಾಟನ್ ಆಗಿದೆ ಅಂದರೆ, ಇದನ್ನ ನಾವು ಯಾವುದೇ ಒಂದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ನಾವು ಕರೆದಾಗ
ಒಂದು ಮೋಟರ್ ರೊಟೇಟ್ ಆಗ್ತಿದ್ದಾಗ ನೀವು ಇದನ್ನು ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತಂದರೆ, ಈ ದೀಪಾವಳಿ ಟೈಮಲ್ಲಿ ಈ ನಾವು ಇದನ್ನು ಯೂಸ್ ಮಾಡ್ತೀವಿ, ಅದು ಸುರ್ಸುರ್ ಬತ್ತಿಗಿನ ಹೆಚ್ಚಾಗಿ ಇನ್ನೊಂದೇನೋ ಬರುತ್ತೆ, ಅದು ಭೂಚಕ್ರ ಅಂತ ಬರುತ್ತೆ, ಭೂಚಕ್ರ ಕಂಬಿಲ್ ಬರುತ್ತೆ. ಅದನ್ನ ನಾವು ಹಿಂಗೆ ಇಟ್ಕೊಂಡಿದ್ರೆ ಸ್ವಲ್ಪ ಹಿಂಗಂದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ ಈ ಥರ, ನೀವು ನೋಡ್ಬೋದು. ಯು ಕ್ಯಾನ್ ಸಿ ದಟ್ ಎಲಿಪ್ಟಿಕಲ್ ಆರ್ಬಿಟ್ ಅಂತ ನಾವು ಕರಿತೀವಿ. ಆ ಎಲಿಪ್ಟಿಕಲ್ ಆರ್ಬಿಟ್ ಯಾವಾಗ ಅಂತಂದ್ರೆ ವೆನ್ ದೇರ್ ಇಸ್ ಅ ಫೋರ್ಸ್, ಒಂದು ಯಾವುದೋ ರೊಟೇಟ್ ಆಗ್ತಾ ಇದ್ದಾಗ ಯು ಜಸ್ಟ್ ಆಲ್ಟರ್ ಇಟ್ ಲೈಕ್ ದಿಸ್, ಯು ಕ್ಯಾನ್ ಸಿ ಎಲಿಪ್ಟಿಕಲ್ ಆರ್ಬಿಟ್. ಸೊ ನಮ್ಮ ಬ್ರಹ್ಮಾಂಡನೂ ಕೂಡ ಪರ್ಫೆಕ್ಟ್ ಝೀರೋ ಇದ್ರು ಕೂಡ, ಬಿಕಾಸ್ ಆಲ್ ದಿ ಸ್ಟಾರ್ಸ್ ಆರ್ ಟ್ರಾವೆಲಿಂಗ್ ವಿತ್ ದಿ ಸೆಂಟ್ರಿಫ್ಯೂಗಲ್ ಫೋರ್ಸ್. ಆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಬಂದ್ಬಿಟ್ಟೆ ನಮ್ಮ ಬ್ಲ್ಯಾಕ್ ಹೋಲ್ ಅಂತ ಕರಿತೀವಿ. ಆ ಬ್ಲ್ಯಾಕ್ ಹೋಲ್ ಸುತ್ತ ಅಟ್ ಅಮೇಝಿಂಗ್ ಸ್ಪೀಡ್ಸ್ ನಕ್ಷತ್ರಗಳೆಲ್ಲ ಸುತ್ತಾ ಇದೆ. ನಮ್ಮ ಸ್ಕೇಲ್ ಗೊತ್ತಾಗ್ತಾ ಇಲ್ಲ ಅದು. ನಮಗಿಲ್ಲೇನು ಗ್ರಹಗಳು ಸೂರ್ಯನ ಸುತ್ತಾ ಇದಾವೆ ಅಷ್ಟೇ ಗೊತ್ತು. ಬಟ್ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಇವನ್ ದಿ ಸ್ಟಾರ್ಸ್ ಆರ್ ಆಲ್ಸೋ ರಿವಾಲ್ವಿಂಗ್ ಅರೌಂಡ್ ದಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಫ್ ಒಂದು ಬ್ಲ್ಯಾಕ್ ಹೋಲ್ಗೆ. ಆ ಫೋರ್ಸ್ ಎಷ್ಟಿದೆ ಅಂತಂದ್ರೆ, ನಾವು ರಬ್ಬರ್ ಬ್ಯಾಂಡ್, ರೌಂಡ್ ಇರೋ ರಬ್ಬರ್ ಬ್ಯಾಂಡ್ನ ಎಕ್ಸ್ಪ್ಯಾಂಡ್ ಮಾಡುತ್ತೆ ಹೇಗೆ ನಮ್ಮ ಮೊಟ್ಟೆ ಆಕಾರದಲ್ಲಿ ಬರುತ್ತೋ ಆ ರೀತಿ ಕಾಣಿಸ್ತಾ ಇರುತ್ತೆ, ಬಿಕಾಸ್ ಆಫ್ ದಿ ಸರ್ಕ್ಯುಲರ್ ಫೋರ್ಸ್. ಆಲ್ ಆರ್ ಸ್ಪೀಡಿಂಗ್ ಟುವರ್ಡ್ಸ್ ಟು ರೊಟೇಟ್. ಸೊ ರೊಟೇಟ್ ಆದಾಗ ಏನಾಗುತ್ತೆ, ದಟ್ ಗೆಟ್ಸ್ ಎಕ್ಸ್ಪ್ಯಾಂಡೆಡ್ ದೇರ್ ಆನ್ ದಿ ಕಾರ್ನರ್ಸ್. ಅದಕ್ಕೆ ಎಲಿಪ್ಟಿಕಲ್ ಆರ್ಬಿಟ್ ಅಂತ ಹೇಳಿ. ಸೊ ನಮ್ಮ ಬ್ರಹ್ಮಾಂಡ ಅಂಡ ಅಂತ ವರ್ಡ್ ಯೂಸ್ ಮಾಡಿದ್ರೆ, ಬಿಕಾಸ್ ಇಟ್ ಇಸ್ ನಾಟ್ ಸರ್ಕಲ್, ಇಟ್ ಇಸ್ ಲಿಟಲ್ ಬಿಟ್ ಆಫ್ ಎ ಎಗ್ ಶೇಪ್. ಆ ಎಗ್ ಶೇಪ್ ನಾವು ತಗೊಂಡ್ಬಂದು ಭಾರತಕ್ಕೆ ನಾವು ಇಲ್ಲಿರೋ ಎಲ್ಲಾ ಸ್ಪೀಸೀಸ್ಗೂ ನೋಡಿದ್ರೆ, ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ಎಗ್ ನಾವು ಸೃಷ್ಟಿ ನೋಡಿದಾಗ ಅಂಡಾಕಾರದಲ್ಲಿ ಇರುತ್ತೆ. ನಾವು ಕೋಳಿ ಮೊಟ್ಟೆ ತಂದ್ರು ಅದು ಅದೇ ಶೇಪಲ್ಲಿ ಬಂದಿದೆ. ಯಾಕೆ ಕೋಳಿ ಮೊಟ್ಟೆ ರೌಂಡ್ ಇಲ್ಲ? ಯಾವ್ದಾದ್ರು ಕೋಳಿ ಮೊಟ್ಟೆ ರೌಂಡ್ ಬಂದಿದೆ? ಬಂದೇ ಇಲ್ಲಲ್ಲ. ಸೊ ಸೃಷ್ಟಿಯಲ್ಲಿ ಇದೆ ಅಂತ ವಿ ಬ್ರಿಂಗ್ ಇನ್. ಸೊ ದಟ್ ಸೃಷ್ಟಿ ನಾವು ಒಂದು ಕೋಳಿ ಮೊಟ್ಟೆಲೆ ನೋಡ್ಬೋದು. ನೀವು ಬೇರೆ ಪ್ರಾಣಿಗಳದ್ದು ಯಾವ್ದೋ ಪಕ್ಷಿಗಳದೆಲ್ಲ ಮೊಟ್ಟೆ ನೋಡಿ, ಎಲ್ಲ ಆರ್ ಎಲಿಪ್ಟಿಕಲ್ ಆರ್ಬಿಟ್, ದೇ ಆರ್ ನಾಟ್ ರೌಂಡ್. ದಟ್ ಮೀನ್ಸ್ ವಿ ಆರ್ ರೆಪ್ರೆಸೆಂಟಿಂಗ್ ದಿ ಯೂನಿವರ್ಸ್ and we are correlated with the universe. Correct. So when we are correlated with the universe, we have to accept we are in a circle. A circle is 360 degree. A 360 degree is the final number of 9. ಯಾಕಂದ್ರೆ 3 plus 6 plus 0 is equal to 9. 9 is the universal number. ಅದಕ್ಕೆ ನಮಗೆ 9 ಗ್ರಹ ಅಂತಾನೆ ಇಟ್ಟಿರೋದು. 27 ನಕ್ಷತ್ರ ಅಂತ ಇಟ್ಟಿದ್ದಾರೆ. ಹೌದು. 2 plus 7 9 ಬಂತು. 108 ಪಾದಗಳು ಅಂತ ಇಡ್ತಾರೆ, ನಕ್ಷತ್ರದಲ್ಲಿ ಬರುತ್ತೆ. 1 plus 0 plus 8 ಸೇಮ್ 9 ಬರುತ್ತೆ. However you take, it comes to 9 only. So 360 ಡಿಗ್ರಿ ಆದ್ರೂ ತಗೊಳ್ಳಿ, 9 ಗ್ರಹಗಳಾದ್ರೂ ತಗೊಳ್ಳಿ, ಕೊನೆಗೆ 27 ನಕ್ಷತ್ರ ತಗೊಳ್ಳಿ, 108 ಪಾದ ಆದ್ರೂ ತಗೊಳ್ಳಿ, ಆಲ್ ಕಲಮಿನೇಟ್ಸ್ ಅಂಡ್ ಎಂಡ್ಸ್ ವಿತ್ 9. ಸೊ 9 ಇಸ್ ದಿ ಯೂನಿವರ್ಸಲ್ ನಂಬರ್ ಅಂತಾರೆ. ಅದಕ್ಕೆ ಸಾಕಷ್ಟು ಜನ ಈ ಮಿನಿಸ್ಟರ್ಗಳೆಲ್ಲ ಇರ್ತಾರೆ, ಡಬಲ್ 9 ಟ್ರಿಪಲ್ 9 ಅಂತ ತಗೊಳ್ತಾರೆ. ಲೆಟ್ ದೆಮ್ ಫಾಲೋ ದಿ ಯೂನಿವರ್ಸಲ್ ನಂಬರ್ ಅಂತ ಕರೀತಾರೆ. ಬಟ್ ನ್ಯೂಮರಾಲಜಿಲಿ ಏನಾಗುತ್ತೆ, ಆಲ್ ವಿಲ್ ನಾಟ್ ಬಿ ಲಕ್ಕಿ ವಿತ್ 9. ಕರೆಕ್ಟ್, ಬಿಕಾಸ್ ಅವರು ವೈಬ್ರೇಟ್ ಆಗಲ್ಲ 9 ಜೊತೆ. ಸಮ್ ವೈಬ್ರೇಟ್ ವೆಲ್ ವಿತ್ 7, ಸಮ್ ವೈಬ್ರೇಟ್ ವೆಲ್ ವಿತ್ 3, 6, ಸಮ್ ವಿತ್ 1. ಸೊ ಆ ರೀತಿ ವೈಬ್ರೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ಒಬ್ಬ ತುಂಬಾ ಸ್ಟ್ರಾಂಗ್ ಆಗಿರೋನಿಗೆ ಕೋಲ್ಡ್ ಇದ್ರೆ ಏನಂತ ಕೋಲ್ಡ್ ಆಗ್ತಾ ಇಲ್ಲ ಅನ್ಸುತ್ತೆ. ಸ್ವಲ್ಪ ವೀಕ್ ಪರ್ಸನಾಲಿಟಿ ಅವರು ಒಂದು ಕೋಲ್ಡ್ ನೇಚರ್ ಬಂದ್ರೆ ತುಂಬಾ ಚಳಿ ಆಗ್ತದೆ, ಆಗಲ್ಲ ಅಂತಾರೆ. ಅದೇ ನಾವು ಉತ್ತರ ಕರ್ನಾಟಕದವರು ಇರ್ತಾರೆ, ಅವ್ರನ್ನ ಬೆಂಗಳೂರು ಬಂದ್ರೆ ಚಳಿ ಅಂತಾರೆ. ಇಲ್ಲಿ ಚಳಿ ಇರೋರು ಉತ್ತರ ಕರ್ನಾಟಕ ಹೋದ್ರೆ 40 ಆಗಿದ ತಕ್ಷಣ ಸೆಕೆ ಬೆವರ್ತಾ ಇರ್ತಾರೆ, ಅಲ್ಲಿ ಪಕ್ಕದಲ್ಲಿ ನಗ್ತಾ ಇರ್ತಾನೆ. ಸೊ ಅಲ್ಲೂ ಕೂಡ ಆ ಎನ್ವಿರಾನ್ಮೆಂಟ್ ಅವ್ರಿಗೆ ಒಗ್ಗಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಟೆಂಪರೇಚರ್ ವಿಚ್ ಇಸ್ ಆಲ್ಸೋ ಎ ನಂಬರ್ ಅವ್ರು ಒಗ್ಗಿದೆ. 40 ಡಿಗ್ರಿಲೂ ಆರಾಮಾಗಿ ಕೂತಿದ್ದಾನೆ, 45 ಆರಾಮಾಗಿ ಕೂತಿದ್ದಾನೆ ಅಂದ್ರೆ ಹಿ ಹಸ್ ಅಡಾಪ್ಟೆಡ್ ದೋಸ್ ನಂಬರ್ ಇನ್ ಡಿಗ್ರೀಸ್ ಇನ್ ಟೆಂಪರೇಚರ್ ಅಂತ ಅರ್ಥ. ಸೊ ನಾವು ಬೇರೆ ಬೇರೆ ಈಗ ನಾರ್ದರ್ನ್ ಕಂಟ್ರೀಸ್ಗೆ ಹೋದ್ರೆ, ಬೇರೆ ಬೇರೆ ಕಡೆ ಅಲ್ಲೆಲ್ಲ ಈ ಫಿನ್ಲ್ಯಾಂಡ್ ಕಡೆ ಎಲ್ಲ ಹೋದ್ರೆ ಅವ್ರು ಆರಾಮಾಗಿರ್ತಾರೆ. ಯಾವ ಟೈಮ್ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಸೂಪರ್ ಆಗಿರುತ್ತೆ. ಈ ನಮ್ಮ ಭಾರತದಲ್ಲಿ ಇರೋರಲ್ಲಿ ಏನಾದ್ರು ಹೋದ್ರೆ ಫಸ್ಟ್ ಅವ್ರ ಪ್ರಾಬ್ಲಮ್ ಹಾರ್ಟ್ ಅಟ್ಯಾಕ್, ಬ್ಲಡ್ ಥಿಕ್ ಆಗ್ಬಿಡುತ್ತೆ. ಯಾಕಂದ್ರೆ ನಮ್ಮ ಬ್ಲಡ್ ಅಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಅವ್ರ ಬ್ಲಡ್ ಅಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಕಮ್ಮಿ ಇರುತ್ತೆ. ಸೊ ಅಲ್ಲಿ ನಮಗೆ ಈ ಒಂದು ಹಾರ್ಟ್ ಅಟ್ಯಾಕ್ಸ್ ಆಗೋದು ಬಹಳ ಕಮ್ಮಿ. ಇಂಡಿಯಾದಲ್ಲಿ ಕೋಲ್ಡ್ ಟೈಮ್ ಅಲ್ಲೇ ನಾವಿವಾಗ ಹೆಂಗಿರು ಜನವರಿಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ, ಡಿಸೆಂಬರ್ ಚಳಿಗಾಲ. ಸೊ ಡಿಸೆಂಬರ್ ಹ್ಯಾಸ್ ಗಾಟ್ ದಿ ಹೈಯೆಸ್ಟ್ ಹೆಲ್ತ್ ಇಶ್ಯೂಸ್ ಇನ್ ಟರ್ಮ್ಸ್ ಆಫ್ ಬ್ಲಡ್ ಅಥವಾ ಹಾರ್ಟ್ ಅಟ್ಯಾಕ್ಸ್. ಸೊ ದೇ ಹ್ಯಾವ್ ಟು ಟೇಕ್ ಕೇರ್. ನಂಬರ್ ಆಲ್ಸೋ ಹೆಲ್ಪ್ಸ್ ದೆಮ್ ಫಾರ್ ಗುಡ್ ಹೆಲ್ತ್. ಡೆಫಿನೆಟ್ಲಿ. ಈಗ ನಂಬರ್ ನಾವು ಶುರು ಮಾಡೋಣ. ನಮ್ಮ ಇಂಟ್ರಡಕ್ಷನ್ನೇ ಇಡೀ ಬ್ರಹ್ಮಾಂಡದ ಥರ ಆಗೋಯ್ತು ದಿನೇಶ್ ಸರ್. 2026 ಏನಿದು, ಏನು ಹೇಳುತ್ತೆ ನೋಡಿ. ಇದರಲ್ಲಿ 3 ನಂಬರ್ಸ್ ಫಾರ್ಮ್ ಆಗಿದೆ. 2 2 6
2 ಬಂದಿದೆ, ಆಮೇಲೆ ಮಧ್ಯದಲ್ಲಿ 0 Zero ಬಂದಿದೆ, ಆಮೇಲೆ 2 ಬಂದಿದೆ, 6 ಬಂದಿದೆ. ದೇರ್ ಆರ್ 2 ಪ್ಲಾನೆಟ್ಸ್ ಇನ್ವಾಲ್ವ್ಡ್ ಮುಖ್ಯವಾಗಿ. ಅದರಲ್ಲಿ ಒಂದು ಪ್ಲಾನೆಟ್ ರಿಪೀಟ್ ಆಗಿದೆ ವಿಚ್ ಇಸ್ ಮೂನ್, ಒಂದು ಪ್ಲಾನೆಟ್ ರಿಪೀಟ್ ಆಗಿದೆ ವಿಚ್ ಇಸ್ ವೀನಸ್. ಸೊ ಇಟ್ ಈಸ್ 2 ಮೂನ್ ಅಂಡ್ 1 ವೀನಸ್ ಕಾಂಬಿನೇಷನ್ ಫಾರ್ 2026. ಫಾರ್ ದಿ ವರ್ಲ್ಡ್, ನಾವು ವರ್ಲ್ಡ್ ಬಗ್ಗೆ ನಾವು 2026 ಅಲ್ಲಿ ಪ್ರೆಡಿಕ್ಷನ್ ಮಾಡೋದು, ಫಸ್ಟ್ ವರ್ಲ್ಡ್ ಮಾಡೋಣ, ಆಮೇಲೆ ಇಂಡಿವಿಜುವಲ್ ಬರೋಣ. ವರ್ಲ್ಡ್ ಅಲ್ಲಿ ಮಾಡಬೇಕು ಅಂದರೆ ಎಮೋಷನ್ಸ್ ಜಾಸ್ತಿ ಆಗುತ್ತೆ 2026 ಅಲ್ಲಿ. ಸ್ವಲ್ಪ ಮಟ್ಟಿಗೆ ಗಲಾಟೆಗಳಿಂದ ಎಮೋಷನ್ಸ್ ಜಾಸ್ತಿ ಆಗುತ್ತೆ. ವೆನ್ ದೇರ್ ಇಸ್ ಎಮೋಷನ್ ದೆನ್ ದೇರ್ ಇಸ್ ಸಮಥಿಂಗ್ ಪೇನ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ 2026. ಬಟ್ ಅದು ಮೇಜರ್ ಒಂದು ಡ್ರಾಬ್ಯಾಕ್ ಇದೆ, ವರ್ಲ್ಡ್ ಕ್ರೈಸಿಸ್ ಅಲ್ಲಿ ಇರುತ್ತೆ 2026 ಅಲ್ಲಿ ಬಿಕಾಸ್ ಆಫ್ ದಿ ಮೂನ್. ಯಾವುದಾದ್ರು ಎಮೋಷ್ನಲ್ ಆಗ್ಬೋದು, ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಜನಗಳು ಕಂಟ್ರಿ ಟು ಕಂಟ್ರಿ ವಾರ್ ಆಗ್ಬೋದು, ಅಥವಾ ಈಗ ನಡೀತಾ ಇರ್ತಕ್ಕಂಥ ಒಂದು ಕಮ್ಯುನಿಟಿ ವಾರ್ ಆಗ್ಬೋದು, ಅಥವಾ ರಿಲಿಜನ್ ವಾರ್ ಆಗ್ಬೋದು, ಅಥವಾ ಫಿನಾನ್ಷಿಯಲ್ ವಾರ್, ಈಗ ಒಂದು ಕಂಟ್ರಿಂದ ಇನ್ನೊಂದು ಕಂಟ್ರಿ ವಾರ್. ಮೋಸ್ಟ್ ಆಫ್ ದಿ ಕಂಟ್ರೀಸ್ ವಿಲ್ ಬಿ ಎಮೋಷನಲಿ ಕನೆಕ್ಟೆಡ್ ಬಿಕಾಸ್ ಆಫ್ ಪೇಯ್ನ್. ಒಂದು ಯಾರಿಗಾರು ಒಂದು ಏನೋ ಅವರು ಗಲಾಟೆ ಮಾಡಿ ಅವ್ರ ಮೇಲೆ ಹಾಕಿದ್ರು ಅಂದರೆ ದಿ ಥರ್ಡ್ ಪಾರ್ಟಿ ವಿಲ್ ಹ್ಯಾವ್ ದಟ್ ಪೇಯ್ನ್. ಸೊ ಈ ಥರ ಈ ಒಂದು ಇಂಟ್ರಿಕೇಟ್ ಸರ್ಕಲಲ್ಲಿ ಲಾಟ್ ಆಫ್ ಪೇಯ್ನ್ ವಿಲ್ ಬಿ ಹ್ಯಾಪನಿಂಗ್ ಅಟ್ ಲಾರ್ಜ್ ಅಂತ ನಾವು ಹೇಳ್ತೀವಿ, ನಾಟ್ ಇಂಡಿವಿಜುವಲಿ. ನಾವು ಗ್ರಾಸ್ ಆಗಿ ತೊಗೊಳ್ತೀವಿ. ಗ್ರಾಸ್ 2026 ಸ್ವಲ್ಪ ಪೇಯ್ನ್ ಇಯರ್ ಅಂತ ನಾವು ಹೇಳ್ತೀವಿ, ಗ್ಲೋಬಲಿ ಪೇಯ್ನ್ ಇಯರ್. ಯಾಕಂದರೆ ಈಗ ಟೋಟಲ್ ಮಾಡಿದ್ರೆ 1 ಬರುತ್ತೆ, 2 + 2 4, 4 + 6 10 ಬರುತ್ತೆ. 1 ಈಸ್ ವೆರಿ ಗುಡ್, ಬಟ್ ಇಟ್ ಹ್ಯಾಸ್ ಕಮ್ ಔಟ್ ಆಫ್ ಎಮೋಷನಲ್ಸ್, ಇಟ್ ಹ್ಯಾಸ್ ಕಮ್ ಔಟ್ ಆಫ್ ಮೋರ್ ಎಮೋಷನ್ಸ್ ಅಂತ ಕರಿತೀವಿ. ಥ್ರೂ ಎಮೋಷನ್ಸ್ ವಿನಿಂಗ್ ಇದೆ ಅಂತ ನಾವು ಹೇಳ್ತೀವಿ. ಎಮೋಷನ್ಸ್ ಆದ್ಮೇಲೆ ವಿನಿಂಗು, ಒಂದು ಪೇಯ್ನು, ಒಂದು ಏನಂತಾರೆ, ಒಂದು ವಾರ ಆದ್ಮೇಲೆ ಕದಮ ವಿರಾಮ ಅಂದ್ಬಿಟ್ಟು. ಸೊ ಆ ಕದಮ ವಿರಾಮ ಆದಾಗ ಅವಾಗೆಲ್ಲ ಸೀಸ್ ಫೈರ್ ಅಂದಾಗ ದೇ ಆಲ್ ವಿಲ್ ಟೆಲ್ ದಟ್ ಓಕೆ ಇಷ್ಟೊಂದೆಲ್ಲ ನೋವಾಯಿತು, ವಿ ಶುಡ್ ಹ್ಯಾವ್ ನಾಟ್ ಡನ್, ಓಕೆ ಈಗ ರಾಜಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಇಟ್ ಈಸ್ ಲೈಕ್ ಎ ಟ್ರಾನ್ಸ್ಫಾರ್ಮೇಷನ್. ಕಂಟ್ರಿಗೆ ಆ ಥರ ಆದಾಗ ನಮ್ಮ ನಾರ್ಮಲ್ ಫ್ಯಾಮಿಲೀಸಲ್ಲೂ ಕೂಡ ಅಲ್ಲೂ ಕೂಡ ಗಲಾಟೆ ಇರುತ್ತೆ. ಸೊ ಇದೇನಾಗುತ್ತೆ, ಇದು ಪ್ಲಾಸಿಬೋ ಎಫೆಕ್ಟ್, ಜಡ್ಜ್ಮೆಂಟಲ್ ಇಯರ್ ಅಂತ ಕರಿಬಹುದು. ಜಡ್ಜ್ಮೆಂಟಲ್ ಇಯರ್ ಅಂತಾನೆ ಕರಿತೀವಿ, ಯಾಕಂದ್ರೆ ಇಟ್ ಸ್ಟಾರ್ಟ್ಸ್ ವಿತ್ 1. ಇಟ್ ಇಸ್ ಅ ಸೈಕಲ್ ಆಫ್ 1. ಈ ಸೈಕಲ್ ಅಲ್ಲಿ ಮೊದಲನೇ ಸೈಕಲ್ ಬರುತ್ತೆ, ಬಟ್ ದಿ ಫಸ್ಟ್ ಸೈಕಲ್ ಇಸ್ ಸ್ಟಾರ್ಟಿಂಗ್ ವಿತ್ ಎಮೋಷನಲ್ ಸಿಸ್ಟಮ್. ಸೊ ಎಮೋಷನಲ್ ಸಿಸ್ಟಮ್. ಕ್ಯಾನ್ ಐ ಆಸ್ಕ್ ಯು ಇನ್ ಸಿಂಪಲ್ ವೇ,